ವರ್ಣರಂಜಿತ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ನಮ್ಮನ್ನ ಬಿಟ್ಟು ಅಗಲಿರುವಂಥದ್ದು. ಇನ್ನು ಅವರ ಅಂತ್ಯಕ್ರಿಯೆಯನ್ನ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಮಾಡೋದಕ್ಕೆ ಇದೀಗ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿದ್ದು ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಅವರಿಗೆ ಎಸ್.ಎಂ. ಕೃಷ್ಣ ಅವರ ಒಂದು ರೀತಿ ಪಂಚಪ್ರಾಣದ ಸ್ಥಳ, ಇಷ್ಟವಾದಂತಹ ಸ್ಥಳದಲ್ಲಿ ಇದೀಗ ಅವರ ಅಂತ್ಯಕ್ರಿಯೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು. ಸೋಮನಹಳ್ಳಿ ಗ್ರಾಮದ ಬಳಿ ಇರುವಂತಹ ಕಾಫಿ ಡೇ. ಈ ಒಂದು ಕಾಫಿ ಡೇ ಏನಿದೆ ಅದು ಕಾಫಿ ಡೇ ಮೊದಲು ಎಸ್.ಎಂ. ಕೃಷ್ಣ ಅವರ ಇಷ್ಟವಾದಂತಹ ಮನೆ ಬಂಗಲೆ ಆಗಿತ್ತು. ಗೆಸ್ಟ್ ಹೌಸ್ ಅನ್ನ ಮಾಡ್ಕೊಂಡಿದ್ದಂತೆ ಎಸ್.ಎಂ. ಕೃಷ್ಣ ಅವರು ಇಲ್ಲಿ ಬಹಳಷ್ಟು ಸಮಯವನ್ನ ಕಳೀತಾ ಇದ್ರು. ಬಳಿಕ ಬೆಂಗಳೂರಿಗೆ ಶಿಫ್ಟ್ ಆದ ಬಳಿಕ ಈ ಒಂದು ಮನೆಯಲ್ಲಿ ಒಂದಷ್ಟು ಬರೋದು ಕಡಿಮೆ ಆಗ್ತು. ಆ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಅವರ ಹಳಿಯ ಸಿದ್ಧಾರ್ಥರವರಿಗೆ ಕಾಫಿ ಡೇಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ಇನ್ನು ಇದೇ ಕಾಫಿ ಡೇ ಆವರಣದಲ್ಲಿ ಇದೀಗ ಅವರ ಅಂತ್ಯಕ್ರಿಯೆಯನ್ನ ಮಾಡೋದಕ್ಕೆ ಅವರ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿರುವಂಥದ್ದು. ಬಹಳಷ್ಟು ಇಷ್ಟವಾದಂತಹ ಸ್ಥಳದಲ್ಲೇ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆಯು ಕೂಡ ನಡೆಯಲಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಜರುಗ್ತಾ ಇರುವಂಥದ್ದು. JCB ಮೂಲಕ ಆ ಒಂದು ಆವರಣವನ್ನ ಶುಚಿಗೊಳಿಸುವಂತಹ ಕೆಲಸವನ್ನು ಕೂಡ ಇಲ್ಲಿನ ಅವರ ಸಂಬಂಧಿಕರು ಒಂದಷ್ಟು ಅವರ ಅಭಿಮಾನಿಗಳೆಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಅವರ ಇಲ್ಲಿ ಮೇಲ್ವಿಚಾರಕರಾಗಿರುವಂತಹ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಸ್.ಎಂ. ಕೃಷ್ಣ ಅವರಿಗೆ ಬಲು ಇಷ್ಟವಾದಂತಹ ಸ್ಥಳ ಸರ್. ಈ ಒಂದು ಸ್ಥಳದಲ್ಲಿ ಅಂತ್ಯಕ್ರಿಯೆಯನ್ನ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ಸರ್, ಏನು ಹೇಳಿ? ಈಗ ಕುಟುಂಬದ ಮೂಲಗಳ ಪ್ರಕಾರ ನಮ್ಮ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಪ್ರದೀಪಾಚಾರ್ಯರು ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಾರೆ. ಬಂದು ಅವರು ಸ್ಥಳ ಪರಿಶೀಲನೆ ಮಾಡಿ ಈ ಜಾಗನ ತೋರಿಸಿರ್ತಾರೆ ಅಂತ್ಯಕ್ರಿಯೆಗೆ ಅಂತೇಳಿ. ಈ ಜಾಗದಲ್ಲಿ ನೆರವೇರಿಸಬೇಕು ಅಂತೇಳಿ ಸಕಲ ಸಿದ್ಧತೆಗಳು ನಡೀತಿವೆ. ಅಂದ್ರೆ ಇದೇ ಸ್ಥಳದಲ್ಲಿ ಯಾವ ಸಂಪ್ರದಾಯ ಒಕ್ಕಲಿಗ ಸಂಪ್ರದಾಯ ಒಕ್ಕಲಿಗ ಸಂಪ್ರದಾಯದ ರೀತಿ ಈ ಸ್ಥಳದಲ್ಲಿ ನೆರವೇರಿಸಬೇಕು ಅಂತ ಕುಟುಂಬ ಮೂಲಗಳು ನಿರ್ಧಾರ ಮಾಡಿವೆ. ಸರಿ, ಅಂತ್ಯಕ್ರಿಯೆ ನಾಳೆ ಪಾರ್ಥಿವ ಶರೀರ ನಾಳೆ ಬರುತ್ತೆ. ಎಷ್ಟು ಗಂಟೆಗೆ ಆಗ್ಬೋದು ಅಂತ್ಯಕ್ರಿಯೆ? ಕುಟುಂಬದ ಮೂಲಗಳು ತಿಳಿಸಿರೋ ಪ್ರಕಾರ ನಾಳೆ ಮಧ್ಯಾಹ್ನ 1 ಗಂಟೆಗೆ ಅಂತ್ಯಕ್ರಿಯೆ ನಡೀತದೆ ಅಂತೇಳಿ ತಿಳಿಸಿದ್ದಾರೆ. ಇಲ್ಲಿ ಸಕಲ ಸಿದ್ಧತೆಗಳು ಮಾಡ್ಕೋಬೇಕಾಗಿರೋ ಉದ್ದೇಶದಿಂದ ಇದೆಲ್ಲ ಸಿದ್ಧತೆಗಳು ನಡೀತಿದೆ ಈ ಜಾಗದಲ್ಲಿ. ಸಾಹೇಬ್ರಿಗೆ ತುಂಬ ಅಚ್ಚುಮೆಚ್ಚಿನ ಜಾಗ ಇದು. ಅವರು ವಿಶ್ರಾಂತಿ ಪಡಿತಿದ್ರು. ಈ ಕಡೆ ಮೈಸೂರು ಮದ್ದೂರು ಭಾಗ ಬಂದಾಗ ಇಲ್ಲಿ ತುಂಬ ವಿಶ್ರಾಂತಿ ಪಡಿತಿದ್ರು. ಹಾಗಾಗಿ ಈ ಸ್ಥಳನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಮ್ಮ ಹೆಸರು ಗಿರೀಶ್ ಅಂತೇಳಿ, ಅವರ ಅಪ್ಪಟ ಅಭಿಮಾನಿ. ಇದಿಷ್ಟು ಎಸ್.ಎಂ. ಕೃಷ್ಣ ಅವರ ಅಭಿಮಾನಿ ಗಿರೀಶ್ ರವರ ಮಾತಾಗಿರುವಂಥದ್ದು. ಅಂದ್ರೆ ಅವರ ಕುಟುಂಬಸ್ಥರ ಸೂಚನೆ ಮೇರೆಗೆ ಈಗಾಗಲೇ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಎಸ್.ಎಂ. ಕೃಷ್ಣ ಅವರಿಗೆ ಇಷ್ಟವಾದಂಥ ಸ್ಥಳ ಇದಾಗಿದೆ. ಈ ನಿಟ್ಟಿನಲ್ಲಿ ಇಲ್ಲೇ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಅವರ ಕುಟುಂಬಸ್ಥರು ತೀರ್ಮಾನ ಮಾಡಿದ್ದಾರೆ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿತ್ ನಂದೀಶ್, ನ್ಯೂಸ್ ಫಸ್ಟ್, ಸೋಮನಹಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.